ನೈಋತ್ಯ ಮನೆ ಮತ್ತು ಮುಖ್ಯ ಪ್ರವೇಶಕ್ಕೆ ವಾಸ್ತು ಪರಿಹಾರಗಳು, ಸುಲಭ ಸಲಹೆಗಳು. ವಾಸ್ತುಶಾಸ್ತ್ರದಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಅಪಾರ ಮಹತ್ವವಿದೆ. ಮುಖ್ಯ ಬಾಗಿಲಿನ ಮೂಲಕ ನಾವು ನಮ್ಮ ಆಶೀರ್ವಾದವನ್ನು ಸ್ವಾಗತಿಸುತ್ತೇವೆ ಎಂದು ನಂಬಲಾಗಿದೆ. ಆದರೆ ಮುಖ್ಯ ದ್ವಾರವು ಸರಿಯಾದ ದಿಕ್ಕಿನಲ್ಲಿ ಇಲ್ಲದಿದ್ದರೆ ಅದು ಮನೆಗೆ ಗಮನಾರ್ಹವಾದ ದುರದೃಷ್ಟವನ್ನು ತರಬಹುದು. ವಾಸ್ತುಶಾಸ್ತ್ರ ತಜ್ಞರು ಯಾವಾಗಲೂ ಉತ್ತರ, ಪೂರ್ವ, ಈಶಾನ್ಯ ಅಥವಾ ಪಶ್ಚಿಮ ಚತುರ್ಭುಜಗಳನ್ನು ಎದುರಿಸುತ್ತಿರುವ ಮನೆಗಳನ್ನು ಆಯ್ಕೆ ಮಾಡಲು ನಿಮ್ಮನ್ನು ಕೇಳುತ್ತಾರೆ. ಆದಾಗ್ಯೂ ಈ ದಿಕ್ಕುಗಳಲ್ಲಿ ಯಾವುದಾದರೂ ಪ್ರವೇಶ ದ್ವಾರವನ್ನು ಹೊಂದಿರುವ ಮನೆಯನ್ನು ಕಂಡುಹಿಡಿಯುವುದು ಯಾವಾಗಲೂ ಸಾಧ್ಯವಿಲ್ಲ. ಕೆಲವೊಮ್ಮೆ ನೀವು ನೈಋತ್ಯ ದಿಕ್ಕಿನ ಮನೆಗಳನ್ನು ನೋಡಬಹುದು. ಇವುಗಳನ್ನು ಕನಿಷ್ಠ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಏನು? ಅದೃಷ್ಟವಶಾತ್ ನಾವು ಅದಕ್ಕೆ ಪರಿಹಾರಗಳನ್ನು ಹೊಂದಿದ್ದೇವೆ. ನೈಋತ್ಯ ಮನೆಗೆ ವಾಸ್ತು ಪರಿಹಾರಗಳು. ಈಶಾನ್ಯದಲ್ಲಿ ಜಾಗವನ್ನು ರಚಿಸಿ. ನಿಮ್ಮ ಮನೆಯು ನೈಋತ್ಯ ಪ್ರವೇಶವನ್ನು ಹೊಂದಿದ್ದರೆ ಮನೆಯ ಈಶಾನ್ಯ ಭಾಗದಲ್ಲಿ ಸಾಕಷ್ಟು ತೆರೆದ ಸ್ಥಳಗಳನ್ನು ಹೊಂದಲು ವಾಸ್ತು ನಿಮಗೆ ಸಲಹೆ ನೀಡುತ್ತದೆ. ಇದು ನಿಮ್ಮ ಜಾಗದಲ್ಲಿ ಎಲ್ಲ ರೀತಿಯ ಶಕ್ತಿಗಳು ಮುಕ್ತವಾಗಿ ಹರಿಯಲು ಸಹಾಯ ಮಾಡುತ್ತದೆ. ಇದರರ್ಥ ನೀವು ಋಣಾತ್ಮಕ ಮತ್ತು ನಿಶ್ಚಲ ಶಕ್ತಿಯನ್ನು ತ್ವರಿತವಾಗಿ ತೊಡೆದು ಹಾಕಬಹುದು ಮತ್ತು ಧನಾತ್ಮಕತೆಯನ್ನು ಸ್ಥಳಾವಕಾಶವನ್ನು ಮಾಡಬಹುದು. ದಕ್ಷಿಣ ಚತುರ್ಭುಜದಲ್ಲಿ ಪ್ರವೇಶವನ್ನು ಹೊಂದಿರುವ ಮನೆಗಳಿಗೆ ಇದು ಅತ್ಯಂತ ಪ್ರಮುಖ ಅಂಶವಾಗಿದೆ. ಹೆಚ್ಚುವರಿಯಾಗಿ ನಿಮ್ಮ ಮನೆಯ ನೈಋತ್ಯ ದಿಕ್ಕಿನಲ್ಲಿ ದೊಡ್ಡ ಸ್ಥಳಗಳು ಅಥವಾ ಪ್ರದೇಶಗಳನ್ನು ಹೊಂದಿರುವವರು ಹಾನಿಕಾರಕವೆಂದು ಸಾಬೀತುಪಡಿಸಬಹುದು ಮತ್ತು ಅದನ್ನು ತಪ್ಪಿಸಬೇಕು ಎಂದು ನೀವು ನೆನಪಿಟ್ಟುಕೊಳ್ಳಬೇಕು. ವಾಟರ್ ಟ್ಯಾಂಕ್ ನಿಯೋಜನೆ. ಆಕಸ್ಮಿಕವಾಗಿ ನಿಮ್ಮ ಮನೆಯು ಈ ದಿಕ್ಕಿನಲ್ಲಿದ್ದರೆ ಮನೆಯ ನೈಋತ್ಯ ಭಾಗದಲ್ಲಿ ಓವರ್ಹೆಡ್ ನೀರಿನ ಟ್ಯಾಂಕ್ ಅನ್ನು ಇರಿಸಿ ಅಥವಾ ನಿರ್ಮಿಸಿ. ಇದು ನಿಮ್ಮ ಜಾಗದ ಸುತ್ತಲಿನ ಎಲ್ಲ ಶಕ್ತಿಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ಅದೃಷ್ಟವನ್ನು ತರುತ್ತದೆ. ಆದಾಗ್ಯೂ ನಿಮ್ಮ ಮನೆಯ ಆಗ್ನೇಯ ಮೂಲೆಯಲ್ಲಿ ಓವರ್ಹೆಡ್ ವಾಟರ್ ಟ್ಯಾಂಕ್ ಅನ್ನು ಎಂದಿಗೂ ಇಡದಂತೆ ನೀವು ಜಾಗರೂಕರಾಗಿರಬೇಕು. ಇದನ್ನು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಸಂಪತ್ತಿನಿಂದ ಅದೃಷ್ಟ ಮತ್ತು ದುರಾದೃಷ್ಟದ ನಷ್ಟಕ್ಕೆ ಕಾರಣವಾಗಬಹುದು. ಮತ್ತೊಂದು ಪ್ರಮುಖ ಅಂಶವೆಂದರೆ ಓವರ್ಹೆಡ್ ಮತ್ತು ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ಗಳಲ್ಲಿ ವಾಸ್ತು ನಿಯೋಜನೆಗಳು ವಿಭಿನ್ನವಾಗಿದೆ. ಎರಡನ್ನೂ ನೀರನ್ನು ಸಂಗ್ರಹಿಸಲು ಬಳಸಬಹುದಾದರೂ ಅವುಗಳ ನಿಯೋಜನೆಯೂ ಮುಖ್ಯವಾಗಿದೆ. ನೈಋತ್ಯ ದಿಕ್ಕಿನಲ್ಲಿರುವ ಮನೆಯು ನೈಋತ್ಯ ಭಾಗದಲ್ಲಿ ಭೂಗತ ನೀರಿನ ಟ್ಯಾಂಕ್ ಅಥವಾ ನೀರಿನ ಸಂಗ್ರಹವನ್ನು ಹೊಂದಿರಬಾರದು. ಹೆವಿ ಮೆಟೀರಿಯಲ್ಸ್ ಪ್ಲೇಸ್ಮೆಂಟ್. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯೊಳಗಿನ ಎಲ್ಲ ರೀತಿಯ ಭಾರೀ ಉಪಕರಣಗಳು ಅಥವಾ ಯಂತ್ರೋಪಕರಣಗಳು, ತೊಳೆಯುವ ಯಂತ್ರಗಳು, ಬೀರುಗಳು ಅಥವಾ ಬೃಹತ್ ಸೋಫಾಗಳು ಎಲ್ಲವನ್ನೂ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು. ನೈಋತ್ಯ ಭಾಗವನ್ನು ಭಾರೀ ಯಂತ್ರೋಪಕರಣಗಳಿಗೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮನೆಯ ಭಾರವಾದ ಎಲ್ಲ ವಸ್ತುಗಳಿಗೆ ಉತ್ತಮವಾಗಿದೆ. ನೈಋತ್ಯ ದಿಕ್ಕಿನ ಮನೆಗೆ ವಾಸ್ತು ಪರಿಹಾರಗಳನ್ನು ಅನುಸರಿಸಿ ಮತ್ತು ಮನೆಯ ಸರಿಯಾದ ಸ್ಥಳದಲ್ಲಿ ವಸ್ತುಗಳನ್ನು ಇಡುವುದರಿಂದ ನಕಾರಾತ್ಮಕತೆಯನ್ನು ತಡೆಯುತ್ತದೆ. ಪೂಲ್ ಅಥವಾ ವಾಟರ್ ಫೌಂಟೇನ್. ದಕ್ಷಿಣಾಭಿಮುಖವಾಗಿರುವ ಮನೆಗಳಲ್ಲಿ ಕಾರಂಜಿ, ಈಜುಕೊಳ ಮತ್ತು ಅಕ್ವೇರಿಯಂನಂತಹ ಜಲಮೂಲಗಳನ್ನು ಇಟ್ಟುಕೊಳ್ಳುವುದರ ವಿರುದ್ಧ ಹೆಚ್ಚಿನವರು ಸಲಹೆ ನೀಡುತ್ತಾರೆ. ಕೆಲವರು ಬೇರೆ ರೀತಿಯಲ್ಲಿ ನಂಬುತ್ತಾರೆ. ಕೆಲವು ವಾಸ್ತುಶಾಸ್ತ್ರ ತಜ್ಞರ ಪ್ರಕಾರ ನೈಋತ್ಯ ದ್ವಾರವಿರುವ ಮನೆಗಳ ಈಶಾನ್ಯ ಮೂಲೆಯಲ್ಲಿ ಜಲಮೂಲವನ್ನು ಸ್ಥಾಪಿಸುವುದರಿಂದ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು. ಶೌಚಾಲಯ ಮತ್ತು ಸ್ನಾನಗೃಹ. ಮನೆಯ ನೈಋತ್ಯ ದಿಕ್ಕನ್ನು ಶೌಚಾಲಯಗಳು ಮತ್ತು ಸ್ನಾನಗೃಹಗಳಿಗೆ ಉತ್ತಮ ಸ್ಥಳವೆಂದು ಪರಿಗಣಿಸಲಾಗುವುದಿಲ್ಲ. ಈ ಜಾಗಗಳು ನಿರ್ಮೂಲನೆಯನ್ನು ಸೂಚಿಸುತ್ತವೆ, ಏಕೆಂದರೆ ಇಲ್ಲಿ ನಾವು ನಮ್ಮ ದೇಹದ ತ್ಯಾಜ್ಯವನ್ನು ತ್ಯಜಿಸುತ್ತೇವೆ ಮತ್ತು ನೈಋತ್ಯವು ಅದಕ್ಕೆ ಉತ್ತಮ ದಿಕ್ಕಲ್ಲ. ಆದಾಗ್ಯೂ ನೈಋತ್ಯ ದಿಕ್ಕಿನ ಮನೆಗೆ ಈ ವಾಸ್ತು ಪರಿಹಾರಗಳ ಸಹಾಯದಿಂದ ಈ ದೋಷಗಳನ್ನು ಸರಿಪಡಿಸಬಹುದು. ಬಾಹ್ಯ ಗೋಡೆಯ ಮೇಲೆ ವಾಸ್ತು ಪಿರಮಿಡ್ ಅನ್ನು ಇರಿಸಿ. ನೈಋತ್ಯ ದಿಕ್ಕಿನಲ್ಲಿರುವ ಶೌಚಾಲಯಗಳ ಬಾಗಿಲುಗಳನ್ನು ಯಾವಾಗಲೂ ಮುಚ್ಚಿರಬೇಕು. ಇದು ಎಲ್ಲ ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಯ ವಾಸಸ್ಥಳಕ್ಕೆ ಹರಿಯುವುದನ್ನು ನಿಲ್ಲಿಸುತ್ತದೆ. ನೈಋತ್ಯ ದಿಕ್ಕಿನಲ್ಲಿರುವ ಸ್ನಾನಗೃಹಗಳು ಪೂರ್ವ ಅಥವಾ ಉತ್ತರ ಚತುರ್ಭುಜದಲ್ಲಿ ಕನ್ನಡಿಗಳನ್ನು ಹೊಂದಿರಬೇಕು. ನೈಋತ್ಯ ಬಾತ್ರೂಮ್ನಲ್ಲಿ ಎಕ್ಸಾಸ್ಟ್ ಫ್ಯಾನ್ಗೆ ಆದ್ಯತೆಯ ಸ್ಥಳವು ಉತ್ತರ ಅಥವಾ ದಕ್ಷಿಣ ಈಶಾನ್ಯ ದಿಕ್ಕಿನಲ್ಲಿದೆ. ನಿಮ್ಮ ನೈಋತ್ಯ ಬಾತ್ರೂಮ್ನ ಬಾಗಿಲು ಮರದಿಂದ ಮಾಡಲ್ಪಟ್ಟಿದೆ ಎಂದು ಖಚಿತಪಡಿಸಿಕೊಳ್ಳಿ, ಲೋಹದಿಂದ ಅಲ್ಲ. ಬೂದು ಮತ್ತು ತಿಳಿ ನೀಲಿ ಬಣ್ಣವು ನೈಋತ್ಯದಲ್ಲಿ ಸ್ನಾನಗೃಹಗಳು ಮತ್ತು ಶೌಚಾಲಯಗಳಿಗೆ ಅಧೀನವಾದ ಛಾಯೆಗಳಲ್ಲಿ ಆದ್ಯತೆಯ ಬಣ್ಣದ ಟೋನ್ಗಳಾಗಿವೆ. ವಿಸ್ತರಣೆಯನ್ನು ತಪ್ಪಿಸಿ. ನೈಋತ್ಯ ವಲಯದಲ್ಲಿ ನಿಮ್ಮ ಮನೆಯನ್ನು ವಿಸ್ತರಿಸುವುದನ್ನು ಸಾಮಾನ್ಯವಾಗಿ ಶಿಫಾರಸು ಮಾಡುವುದಿಲ್ಲ, ಏಕೆಂದರೆ ನೈಋತ್ಯ ಮೂಲೆಯಲ್ಲಿರುವ ಹೆಚ್ಚುವರಿ ಸ್ಥಳವು ನಕಾರಾತ್ಮಕತೆಯ ಹರಿವನ್ನು ಹೆಚ್ಚಿಸಬಹುದು. ಆದಾಗ್ಯೂ ಆ ದಿಕ್ಕಿನಲ್ಲಿ ವಿಸ್ತರಿಸುವುದು ನಿಮ್ಮ ಏಕೈಕ ಆಯ್ಕೆಯಾಗಿದ್ದರೆ ಗೋಡೆಗಳ ಮೇಲೆ
ಹಿತ್ತಾಳೆ, ಮರ ಅಥವಾ ತಾಮ್ರದಿಂದ ಮಾಡಿದ ಪಟ್ಟಿಗಳನ್ನು ಸ್ಥಾಪಿಸಿ. ನೈಋತ್ಯ ದಿಕ್ಕಿನಲ್ಲಿರುವ ಮನೆಗೆ ಇದು ಅತ್ಯಂತ ಪರಿಣಾಮಕಾರಿ ವಾಸ್ತು ಪರಿಹಾರಗಳಲ್ಲಿ ಒಂದಾಗಿದೆ. ಇದು ದೋಷವನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಈಶಾನ್ಯದ ಕಡೆಗೆ ವಿನ್ಯಾಸ ಇಳಿಜಾರು. ನೈಋತ್ಯ ದಿಕ್ಕಿನಲ್ಲಿರುವ ಮನೆಯ ಮತ್ತೊಂದು ಉಪಯುಕ್ತ ವಾಸ್ತು ಪರಿಹಾರವೆಂದರೆ ಈಶಾನ್ಯ ದಿಕ್ಕಿನಲ್ಲಿ ಚಲಿಸುವ ಇಳಿಜಾರನ್ನು ವಿನ್ಯಾಸಗೊಳಿಸುವುದು. ಇಳಿಜಾರು ನಿಮ್ಮ ಮನೆಯ ಋಣಾತ್ಮಕ ಮತ್ತು ಧನಾತ್ಮಕ ಶಕ್ತಿಗಳನ್ನು ನೈಋತ್ಯ ಪ್ರವೇಶದೊಂದಿಗೆ ಸಮತೋಲನಗೊಳಿಸುತ್ತದೆ. ಸೌತ್ ವೆಸ್ಟ್ ಫೇಸಿಂಗ್ ಹೌಸ್ಗೆ ಕಿಚನ್ ವಾಸ್ತು ಪರಿಹಾರಗಳು. ನಿಮ್ಮ ಮನೆಯು ನೈಋತ್ಯ ದಿಕ್ಕಿನ ಮನೆಯಾಗಿದ್ದರೂ ಯಾವುದೇ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಅಡುಗೆ ಮನೆಯನ್ನು ಹೊಂದಿರುವುದು ಎಂದಿಗೂ ಒಳ್ಳೆಯದಲ್ಲ ಎಂದು ತಿಳಿಯುವುದು ಮುಖ್ಯ. ಇದು ಮನೆಯೊಳಗೆ ಬಹಳಷ್ಟು ನಕಾರಾತ್ಮಕತೆಯನ್ನು ತರುತ್ತದೆ ಮತ್ತು ವೈವಾಹಿಕ ಸಂಬಂಧಗಳಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತದೆ. ನೀವು ನೈಋತ್ಯದಲ್ಲಿ ಅಡುಗೆ ಮನೆಯನ್ನು ಹೊಂದಿರುವ ಮನೆಯಲ್ಲಿ ವಾಸಿಸುತ್ತಿದ್ದರೆ ವಾಸ್ತು ದೋಷವನ್ನು ಸರಿಪಡಿಸಲು ನಿಮ್ಮ ಮನೆಯ ಆಗ್ನೇಯ ಭಾಗದಲ್ಲಿ ನೀವು ಇನ್ನೊಂದು ಅಡುಗೆ ಮನೆಯನ್ನು ನಿರ್ಮಿಸಬೇಕು. ಇದು ನಿಮ್ಮ ಮನೆಯಲ್ಲಿ ಶಕ್ತಿಯ ಹರಿವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡುತ್ತದೆ. ನೈಋತ್ಯ ದಿಕ್ಕಿನ ಮನೆಗಳಿಗೆ ಇದು ಅತ್ಯಂತ ಉಪಯುಕ್ತವಾದ ವಾಸ್ತು ಪರಿಹಾರಗಳಲ್ಲಿ ಒಂದಾಗಿದೆ. ನೀವು ದೈನಂದಿನ ಅಡುಗೆ ಮನೆಯಲ್ಲಿ ಸ್ಟವ್ ಅನ್ನು ಬಳಸಿದರೆ ಮಾತ್ರ ಇದು ಕೆಲಸ ಮಾಡುತ್ತದೆ. ಹೆಚ್ಚುವರಿಯಾಗಿ ಪರ್ಯಾಯ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಅನ್ನು ಆಗ್ನೇಯ ಭಾಗದಲ್ಲಿ ಇರಿಸಬೇಕು ಮತ್ತು ಅಡುಗೆ ಮನೆಯ ಹಳದಿ ಬಣ್ಣವನ್ನು ಹಾಕಬೇಕು. ವಾಸ್ತು ಚಿಹ್ನೆಗಳನ್ನು ಬಳಸಿ. ನೈಋತ್ಯ ಪ್ರವೇಶದ ಮನೆಗಳಿಗೆ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ವಾಸ್ತುಶಾಸ್ತ್ರವು ಮನೆಯ ಎಲ್ಲ ಬಾಗಿಲುಗಳ ಬದಿಗಳಲ್ಲಿ ಮತ್ತು ಮೇಲ್ಭಾಗದಲ್ಲಿ ಓಂ, ತ್ರಿಶೂಲ್ ಮತ್ತು ಸ್ವಸ್ತಿಕ್ ಚಿಹ್ನೆಗಳನ್ನು ಚಿತ್ರಿಸಲು ಶಿಫಾರಸು ಮಾಡುತ್ತದೆ. ಧನಾತ್ಮಕತೆಯನ್ನು ಹೆಚ್ಚಿಸಲು ನಿಮ್ಮ ಮನೆಯ ಪ್ರವೇಶ ದ್ವಾರದ ಸುತ್ತಲೂ ನೀವು ವಾಸ್ತು ಪಿರಮಿಡ್ಗಳು, ಸಸ್ಯಗಳು ಮತ್ತು ಗಾಳಿ ಚೈಮ್ಗಳನ್ನು ಇರಿಸಬಹುದು. ಬೋರ್ವೆಲ್ ಅನ್ನು ನೈಋತ್ಯದಲ್ಲಿ ಇರಿಸಿ. ಮನೆಯ ನೈಋತ್ಯ ದ್ವಾರದ ವಾಸ್ತು ಪ್ರಕಾರ ನೈಋತ್ಯ ವಲಯದಲ್ಲಿ ಬೋರ್ವೆಲ್ ಇರಬಾರದು. ಆದಾಗ್ಯೂ ನಿಮಗೆ ಈ ದಿಕ್ಕಿನಲ್ಲಿ ಒಂದು ಅಗತ್ಯವಿದ್ದರೆ ಅದನ್ನು ಕೆಂಪು ಬಣ್ಣದಲ್ಲಿ ಬಣ್ಣ ಮಾಡಿ ಮತ್ತು ಅದರ ಮೇಲ್ಭಾಗದಲ್ಲಿ ರಾಹು ಯಂತ್ರವನ್ನು ಸ್ಥಾಪಿಸಿ. ಸೌತ್ ವೆಸ್ಟ್ ಫೇಸಿಂಗ್ ಹೌಸ್ನ ಅನುಕೂಲಗಳು. ವಾಸ್ತು ಅನುಸರಣೆಯ ನೈಋತ್ಯ ದಿಕ್ಕಿನ ಮನೆಯು ಎಲ್ಲ ಕುಟುಂಬದ ಸದಸ್ಯರಿಗೆ ಸಮೃದ್ಧಿಯನ್ನು ತರುತ್ತದೆ. ದಕ್ಷಿಣ, ನೈಋತ್ಯ ಮತ್ತು ಆಗ್ನೇಯ ಸೇರಿದಂತೆ ನಿಮ್ಮ ನೈಋತ್ಯಕ್ಕೆ ಎದುರಾಗಿ ಮನೆಯ ನಿರ್ದಿಷ್ಟ ದಿಕ್ಕುಗಳಲ್ಲಿ ಗಡಿಗೋಡೆಗಳು ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳಿಗಂತೆ ಎತ್ತರವಾಗಿದ್ದರೆ ಅದು ಆಜೀವ ಸಂತೋಷವನ್ನು ತರುತ್ತದೆ. ಉತ್ತರ ಅಥವಾ ಈಶಾನ್ಯ ಕಡೆಗೆ ಇಳಿಜಾರಾದ ಬಾಲ್ಕನಿಯೊಂದಿಗೆ ನೈಋತ್ಯ ದಿಕ್ಕಿನ ಮನೆಯು ಇಡೀ ಕುಟುಂಬಕ್ಕೆ ಸಂತೋಷವನ್ನು ನೀಡುತ್ತದೆ. ಇದಲ್ಲದೆ ಇದು ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ವಾಸ್ತುತತ್ವಗಳ ಪ್ರಕಾರ ನೈಋತ್ಯ ದಿಕ್ಕಿನ ಮನೆಯನ್ನು ವಿನ್ಯಾಸಗೊಳಿಸಿದರೆ ಅದು ಹೆಚ್ಚಿನ ಭದ್ರತೆಯನ್ನು ನೀಡುತ್ತದೆ. ನೈಋತ್ಯ ಮನೆಗಾಗಿ ವಾಸ್ತು ಪರಿಹಾರಗಳ ಸಾರಾಂಶ. ವಾಸ್ತು ಅನುಸರಣೆ ಇಲ್ಲದ ಮನೆಯು ಅದರಲ್ಲಿರುವ ಪ್ರತಿಯೊಬ್ಬರ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಆದರೆ ಎಲ್ಲ ಮನೆಗಳನ್ನು ವಾಸ್ತು ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಿಸಲಾಗುವುದಿಲ್ಲ. ಇದರರ್ಥ ಆ ಜಾಗಗಳು ಅವನತಿ ಹೊಂದುತ್ತವೆಯೇ ಒಳ್ಳೆಯದು, ಅದೃಷ್ಟವಶಾತ್ ಅಲ್ಲ. ನೈಋತ್ಯ ದಿಕ್ಕಿನಲ್ಲಿರುವ ಮನೆಗೆ ವಿವಿಧ ವಾಸ್ತು ಪರಿಹಾರಗಳಿವೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.